ವಿಶ್ವವಿಖ್ಯಾತ ಜ್ಯೋತಿರ್ಲಿಂಗ ಶೈವ ಪಂಚಪೀಠಗಳಲ್ಲಿ ಒಂದೆನಿಸಿರುವ ಶ್ರೀಶೈಲ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಮೂಲ ಶಿವಲಿಂಗ ಭಿನ್ನವಾಗಿರುವ ಸುದ್ದಿ ಭಕ್ತರಲ್ಲಿ ಆತಂಕವನ್ನೇ ಮೂಡಿಸಿದೆ. ನಿಜಕ್ಕೂ ಈ ಜ್ಯೋತಿರ್ಲಿಂಗಕ್ಕೆ ಆಗಿದ್ದಾದರೂ ಏನು? ಯಾಕೆ ಭಕ್ತರಲ್ಲಿ ಆತಂಕ ಉಂಟಾಗಿದೆ? ಈ ಅಪಶಕುನದಿಂದ ಆಗುವ ಅನಾಹುತಗಳೇನು? ನಿಜಕ್ಕೂ ಈ ವಿಷಯ ಎಲ್ಲರಲ್ಲೂ ಕುತೂಹಲವನ್ನೇ ಸೃಷ್ಟಿಸಿದೆ. ಬನ್ನಿ ಸ್ನೇಹಿತರೆ, ಇದರ ಹಿಂದಿನ ರಹಸ್ಯವೇನು, ಇದರ ಹಿಂದಿನ ನಿಗೂಢತೆ ಏನು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವನ 12 ಜ್ಯೋತಿರ್ಲಿಂಗಗಳ ಪೈಕಿ ಎರಡನೆಯ ಹಾಗೂ ಅತಿ ಶ್ರೇಷ್ಠ ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಇರುವ ಆ ಪುಣ್ಯಕ್ಷೇತ್ರವೇ ಶ್ರೀಶೈಲ. ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶ ರಾಜ್ಯದ ಶ್ರೀಶೈಲನಲ್ಲಿದೆ. ಇದು ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಹಾಗೂ ದ್ರೋಣಾಚಲ ಬೆಟ್ಟಗಳ ಸಾಲಿನಲ್ಲಿದೆ. ಕೃಷ್ಣಾ ನದಿ ಪಕ್ಕದಲ್ಲಿ ಆಳವಾದ ಕಣಿವೆಯಲ್ಲಿ ಹರಿಯುವುದು. ಇದು ಶೈವರಿಗೂ ಹಾಗೂ ಕನ್ನಡ ನಾಡಿನ ವೀರಶೈವರಿಗೂ ಮುಖ್ಯವಾದಂತಹ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಹರಿಯುವ ಕೃಷ್ಣಾ ನದಿಯು ಆಳವಾದ ಕಮರಿನಲ್ಲಿ ಹರಿದು ಬರುವುದರಿಂದ ತುಂಬ ರುದ್ರ ರಮಣೀಯವಾಗಿ ಕಾಣುತ್ತದೆ. ಇದನ್ನೇ ಇಲ್ಲಿ ಪಾತಾಳ ಗಂಗೆ ಎಂದು ಕೂಡ ಕರೆಯುತ್ತಾರೆ. ಈ ಕ್ಷೇತ್ರದ ಅಧಿದೇವತೆಗಳು ಶ್ರೀ ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯರು ಸಮುದ್ರ ಮಟ್ಟದಿಂದ ಸುಮಾರು 5500 ಅಡಿಗಳ ಎತ್ತರದಲ್ಲಿ ಮಲ್ಲಿಕಾರ್ಜುನ ಭ್ರಮರಾಂಬ ದೇವಸ್ಥಾನಗಳಿಂದ ಪ್ರಸಿದ್ಧವಾಗಿವೆ. ಪ್ರಾಚೀನ ಕಾಲದಿಂದಲೂ ಶ್ರೀಶೈಲ ಯಾತ್ರೆಯು ಮೋಕ್ಷದಾಯಕವೆಂದು ಭಕ್ತರಲ್ಲಿ ನಂಬಿಕೆ ಇದೆ. ಉತ್ತರದಲ್ಲಿ ಕಾಶಿಯಂತೆ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರಲ್ಲಿ ನಂಬಿಕೆ ಇದೆ. ಶ್ರೀಶೈಲ ಪರ್ವತದ ಬಗ್ಗೆ ಪೌರಾಣಿಕವಾಗಿ ಅನೇಕ ಕಥೆಗಳು ಪ್ರಚಲಿತವಾಗಿವೆ. ಶಿವನ ಜ್ಯೋತಿರ್ಲಿಂಗ ಮಂದಿರವು ಶ್ರೀಶೈಲದ ದ್ರೋಣಾಚಲ ಬೆಟ್ಟದ ಸಾಲಿನಲ್ಲಿ ಕಲ್ಲು ಬಂಡೆಗಳ ಬೆಟ್ಟದ ಮೇಲಿದೆ. ದೇವಸ್ಥಾನಕ್ಕೆ ಅನೇಕ ಮೆಟ್ಟಿಲುಗಳನ್ನು ಹತ್ತಿ ಇಲ್ಲಿ ಹೋಗಬೇಕಾಗುತ್ತದೆ. 4 ಎತ್ತರದ ಗೋಪುರಗಳಿವೆ. ಮೊದಲನೆಯ ವಿಶಾಲವಾದ ಪ್ರಕಾರದ ಆಚೆ, ಎರಡನೆಯ ಪ್ರಕಾರದಲ್ಲಿ ಗರ್ಭಗುಡಿಗೆ ಬಂದರೆ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನವಾಗುತ್ತದೆ. ಲಿಂಗವು ತುಂಬಾ ಚಿಕ್ಕದಾಗಿದ್ದು ಇದು ನೋಡಲು ಅದ್ಭುತವಾಗಿದೆ. ಬೆಟ್ಟದ ಕೆಳಗಿನಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಪೂಜೆ ಮಾಡಿಸಿ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನೀವು ಬರಬಹುದು. ಇಲ್ಲಿನ ಆವರಣದಲ್ಲಿ 2 ಕೊಳಗಳಿವೆ. ಸುತ್ತಲೂ ಸಣ್ಣ ಸಣ್ಣ ಶಿವನ ದೇವಸ್ಥಾನಗಳಿವೆ. ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಪಾರ್ವತಿಯ ದೇವಸ್ಥಾನ ಕೂಡ ಇದೆ. ಇಲ್ಲಿ ಪಾರ್ವತಿ ದೇವಿಗೆ ಮಲ್ಲಿಕಾದೇವಿ ಎಂದು ಕರೆಯುತ್ತಾರೆ. ಶಿವನಿಗೆ ಇಲ್ಲಿ ಅರ್ಜುನ ಎಂದು ಹೇಳುತ್ತಾರೆ. ಶಿವ ಮತ್ತು ಮಲ್ಲಿಕಾ ಅಂದರೆ ಪಾರ್ವತಿ ಹೆಸರುಗಳನ್ನು ಸೇರಿಯೇ ಇಲ್ಲಿ ಶಿವನಿಗೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಂದು ಹೆಸರು ಬಂದಿದೆ. ಈ ದೇವಸ್ಥಾನದ ಎದುರು ದೊಡ್ಡದಾದಂತಹ ಒಂದು ನಂದಿ ವಿಗ್ರಹ ಕೂಡ ನೀವು ಕಾಣಬಹುದು. ಶಿವರಾತ್ರಿಯ ದಿನ ಬಹಳ ಜನ ಇಲ್ಲಿ ಸೇರುತ್ತಾರೆ. ಆಗ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವವು ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿದಿನ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಇಲ್ಲಿಯ ಸಮೀಪದಲ್ಲಿ ಹಟೇಶ್ವರ ಮತ್ತು ಭ್ರಮರಾಂಬ ದೇವಿಗಳ ದೇವಸ್ಥಾನಗಳು ಕೂಡ ಇವೆ. ಅಂದ ಹಾಗೆ ಶ್ರೀಶೈಲ ಕರ್ನಾಟಕದ ರಾಯಚೂರಿನಿಂದ 297 ಕಿಲೋಮೀಟರ್ ದೂರದಲ್ಲಿದ್ದರೆ ಬಳ್ಳಾರಿಯಿಂದ 328 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗುಲ್ಬರ್ಗಾದಿಂದ 339 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 560 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 533 ಕಿಲೋಮೀಟರ್ ದೂರದಲ್ಲಿದೆ. ಚಿನ್ನದ ಲೇಪದಲ್ಲಿರುವ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗ ಮೂಲ ಸ್ವರೂಪ ಬದಲಾಗಿರುವುದರಿಂದ ಅಭಿಷೇಕವನ್ನು ಇತ್ತೀಚೆಗೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಎಂದು ದೇವಸ್ಥಾನ ಮಂಡಳಿಯು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ಪ್ರತಿನಿತ್ಯ ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಇಲ್ಲಿ ಸಲ್ಲಿಸಲಾಗುತ್ತಿತ್ತು. ಇದಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಎಳೆನೀರು ಸೇರಿದಂತೆ ವಿವಿಧ ರೀತಿಯಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಗುತ್ತಿತ್ತು. ಪ್ರತಿನಿತ್ಯ ಶಿವಲಿಂಗಕ್ಕೆ 1000 ಲೀಟರ್ ಹಾಲು, 1000 ಕೆಜಿ ತುಪ್ಪ, ಅಷ್ಟೇ ಪ್ರಮಾಣದ ಮೊಸರು ಹಾಲನ್ನು ಅಭಿಷೇಕಕ್ಕೆ ಬಳಸಲಾಗುತ್ತಿತ್ತು ಎಂದು ದೇವಸ್ಥಾನ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಚಿನ್ನದ ಲೇಪದಲ್ಲಿರುವ ಶಿವಲಿಂಗ ಸ್ವಾಮಿಗೆ ಪ್ರತಿನಿತ್ಯ ಇಲ್ಲಿ ಅಭಿಷೇಕ ಸಲ್ಲಿಸುತ್ತಿದ್ದರಿಂದ ಇದರ ಮೂಲ ಸ್ವರೂಪವೇ ಬದಲಾಗಿದೆ ಎಂದು ಆಚಾರ್ಯರು ಬಹಿರಂಗಪಡಿಸಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಭಿಷೇಕವನ್ನು ಇಲ್ಲಿ ನಿಲ್ಲಿಸಲಾಗಿದ್ದು ಭಕ್ತಾದಿಗಳು ಸಹಕರಿಸಬೇಕೆಂದು ಮಂಡಳಿಯು ಕೋರಿಕೊಂಡಿದೆ. ಚಿನ್ನದ ಲೇಪದಲ್ಲಿರುವ ಸ್ವರೂಪ ಬದಲಾಗಿರುವುದು ಅಪಾಯದ ಸಂಕೇತ ಎಂದು ಇನ್ನು ಕೆಲವು ಪಂಡಿತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಭಕ್ತಾದಿಗಳ ಪ್ರಕಾರ ಮೂರ್ತಿಗೆ ಹಾಲು, ತುಪ್ಪ, ಮೊಸರು, ಎಳೆನೀರು, ಜಲಾಭಿಷೇಕ ಪ್ರತಿನಿತ್ಯ ಮಾಡುವುದರಿಂದ ಮೂಲ ಸ್ವರೂಪ ಬದಲಾಗಿದೆ ಎಂದು ನಂಬಲಾಗಿದೆ. ಇನ್ನು ಕೆಲವರ ಪ್ರಕಾರ ಇದು ಸಹಜ ಪ್ರಕ್ರಿಯೆ ಎಂದು ನಂಬಿದ್ದಾರೆ. ಇದೀಗ ಮೂರ್ತಿಯ ಸ್ವರೂಪ ಬದಲಾಗಿದ್ದರಿಂದ ಆಡಳಿತ ಮಂಡಳಿ ಮತ್ತು ಪಂಡಿತರು ಕೈಗೊಳ್ಳಬೇಕಾಗುವ ಮುಂಜಾಗ್ರತೆ ಕ್ರಮವನ್ನು ಇದರ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಿದ್ದಾರೆ ಎಂದು ನಂಬಲಾಗಿದೆ. ಮೂಲ ಸ್ವರೂಪವನ್ನೇ ಬದಲಾಯಿಸುವುದು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎನ್ನುವುದು ಕೆಲವರ ವಾದವಾಗಿದೆ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಆಲೋಚಿಸಿ ತೀರ್ಮಾನ ಕೈಗೊಳ್ಳಲು ಮಂಡಳಿ ಮುಂದಾಗಿದೆ. ಆದರೆ ಮೂಲ ಶಿವಲಿಂಗವನ್ನು ಸರಿಪಡಿಸುವುದು ಕಷ್ಟಕರವಾಗಿದೆ. ಮಡಿ ಮೈಲಿಗೆ ನೇಮ ನಿಷ್ಠೆ ಇಲ್ಲದವರು ಲಿಂಗಕ್ಕೆ ಕೈ ಹಾಕಿ ಹೆಚ್ಚು ಕಮ್ಮಿ ಮಾಡಿದರೆ ಶಿವನ ಪಾದ ಸೇರಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಈ ಹಿಂದೆ ಈ ಶಿವಲಿಂಗವನ್ನು ಹಾಳು ಮಾಡಲು ಯತ್ನಿಸಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬ ಅಲ್ಲೇ ಕುಸಿದು ಸಾವನ್ನಪ್ಪಿದ್ದ ಘಟನೆ ನಡೆದಿತ್ತು ಎಂದು ಇಲ್ಲಿನ ಪ್ರಧಾನ ಆಚಾರ್ಯರು ಹೇಳಿದ್ದಾರೆ. ಸ್ನೇಹಿತರೆ, ಏನೇ ಆಗಲಿ ಶಿವಲಿಂಗದ ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಅದಕ್ಕೆ ತಕ್ಕ ಕೆಲಸಗಳನ್ನು ಆಡಳಿತ ಮಂಡಳಿ ಮಾಡುತ್ತದೆ ಎಂದು ನಾವು ಕೂಡ ನಂಬಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಆ ಶ್ರೀಶೈಲದ ಮಲ್ಲಿಕಾರ್ಜುನನ ಆಶೀರ್ವಾದ ಸದಾ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶಿವಶಂಕರ.